ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಭೂಮಿ. ನಾವಿದ್ದೀವಿ ನೇಚರ್ ಕ್ರಿಯೇಷನ್ ಸ್ಟುಡಿಯೋದಲ್ಲಿ. ಆಗ ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಗಾಂಧಿನಿ ಗೆಸ್ಟ್ ಹೌಸ್ ಮೂವಿಯ ಪ್ರೊಡ್ಯೂಸರ್ ಆದಂತ ಗಿರೀಶ್ ಗೌಡ ಅವರು. ಹಾಯ್ ಸರ್. ನಮಸ್ತೆ. ಈ ಮೂವಿ ಪ್ಲಾನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್. ಡೇಟ್ ಏನಾದರೂ ಹೇಳ್ಬೋದಾ? ಅತಿ ಶೀಘ್ರದಲ್ಲೇ ಮಾಡ್ತಾ ಇದ್ದೀವಿ ಪ್ಲಾನ್. ಈ ಮೂವಿ ಬಂದು ಆಕ್ಚುಲಿ ನಮ್ಮ ಕನಕಪುರ ತಾಲೂಕು ರಾಮನಗರ ಡಿಸ್ಟಿಕ್ಕಿನ ಒಂದು ಸಂಗಮ ಮುತ್ತತ್ತಿ ಅಂತ ಅದ್ಭುತವಾದಂಥ 2 ನದಿಗಳಿವೆ. ಆ ನದಿ ಪಕ್ಕದಲ್ಲೇ ಒಂದು ಬಿರುಡಿ ಊರಿದೆ, ಅಲ್ಲೇ ಮಾಡೋಣ ಅಂತ ಒಂದು ಪ್ಲಾನ್. ಇದರಲ್ಲಿ ಫೈಟಿಂಗ್ ಸೀನ್ಸ್ ಎಲ್ಲ ಇದೆ ಸರ್? ಹೌದು, ಫೈಟಿಂಗ್ ಇದೆ. ಒಂದು 3 ಫೈಟ್ ಇದೆ. ಮತ್ತೆ ಸಾಹಿತ್ಯ ನಾನು ಬರೆದಿದ್ದೀನಿ ಈ ಸಿನಿಮಾಗೆ. ಗಾಂಧಿನಿ ಗೆಸ್ಟ್ ಹೌಸ್ ಈ ಸಿನಿಮಾಗೆ ನಂದೇ ಒಂದು ಸಾಹಿತ್ಯ, ಒಂದು 4 ಹಾಡು ಕೂಡ ಒಂದು ಇದೆ. ಇದಕ್ಕೆ ಗಾಂಧಿನಿ ಗೆಸ್ಟ್ ಹೌಸ್ ಅಂತಾನೆ ಟೈಟಲ್ ಏನು ಕೊಡ್ತೀವಿ? ಅಂದ್ರೆ ಇದು ಒಂದು ಆತ್ಮ ಹೇಳೋ ಕತೆ. ಹಾಗಾಗಿ ಬೆಂಗಳೂರಿಂದ ಹಳ್ಳಿಗೆ ಆತ್ಮ ಹೋದಂತೆ ಅಲ್ಲಿ ಏನಾಯ್ತು ಅಂತ ಆತ್ಮದ ಕತೆ ಇದು. ಹಾಗಾಗಿ ಗಾಂಧಿನಿ ಗೆಸ್ಟ್ ಹೌಸ್ ಅಂತ ಇದಕ್ಕೆ ಟೈಟಲ್ ಕೊಡ್ತು. ಈ ಮೂವಿಲಿ ಸಾಂಗ್ ಎಲ್ಲ ಎಷ್ಟು ಸಾಂಗ್ ಇದೆ ಸರ್? ಈ ಮೂವಿಲಿ 4 ಸಾಂಗ್ ಇದೆ. 4 ಸಾಂಗ್ ಇದೆ. ಆ 3 ಜನ ಹೀರೋಯಿನ್ ಇದ್ದಾರೆ. ಅದರಲ್ಲಿ ನೀವೇ ಫಸ್ಟ್ ಹೀರೋಯಿನ್, ಆಮೇಲೆ ಒಬ್ಬ ಹೀರೋ ಇದ್ದಾರೆ. ಹೀರೋ ಎಲ್ಲ ಫೈನಲ್ ಆಗಿದ್ದಾರೆ ಸರ್? ಹೀರೋ ಆಡಿಷನ್ ನಡೀತಾ ಇದೆ. ಹೀರೋಯಿನ್ ಫೈನಲ್ ಆಗಿಲ್ಲ. ಬಟ್ 3 ಜನನ ನಾವು ಫಿಲ್ಟರ್ ಮಾಡಿದ್ದೀವಿ. ಅದರಲ್ಲಿ ಯಾರು ಒಳ್ಳೆ ಸೆಲೆಬ್ರಿಟಿ, ಅದರಲ್ಲಿ ಯಾರು ಆಕ್ಟಿಂಗ್ ಚೆನ್ನಾಗಿದೆ ಅಂತ ಇನ್ನು ಫೈನಲ್ ಮಾಡಿರ್ತಾರೆ. ನಮ್ಮ ಹರೀಶ್ ಗೌಡ್ರು ಈ ಸಿನಿಮಾಗೆ ಕತೆ ಬಂದಿರ್ತಕ್ಕಂಥ ಹಾಗೂ ನಮ್ಮ ನೇಚರ್ ಕ್ರಿಯೇಷನ್ ಫಿಲಂ ಸಂಬಂಧಿಸಿದವರ ಹರೀಶ್ ಗೌಡ್ರು ನಾವು ಇಬ್ಬರು ಸೇರಿ ಹೋಗ್ತಾ ಇದ್ವಿ. ನಾಳೆ ಫೈನಲ್ ಮಾಡ್ತೀವಿ ಹೀರೋ ಅಂತ ನಾವು ಪಬ್ಲಿಕ್ ಮಾಡ್ತೀವಿ. ಈ ಮೂವಿಲಿ ನಿಮ್ದು ಏನಾದರೂ ಕ್ಯಾರೆಕ್ಟರ್ ಇದೆ ಸರ್? ನಾನು ಬೇಡ ಅಂತ ಹೇಳಿದ್ದೆ ನಮ್ಮ ಹರೀಶ್ ಗೌಡ್ರಿಗೆ. ಏನೋ ಬಹಳ ನನ್ನ ಆತ್ಮೀಯ ಸ್ನೇಹಿತರು, ನೀವು ಮಾಡಲೇಬೇಕು ಒಂದು ಕ್ಯಾರೆಕ್ಟರ್ ಅಂತ ಹೇಳ್ತಾ ಇದ್ದಾರೆ. ಊರ್ ಗೌಡ್ರು ರೀತಿ ಒಂದು ಕ್ಯಾರೆಕ್ಟರ್ ಇದೆ. ಊರ್ ಗೌಡ್ರು ರೀತಿ ಆ ಒಂದು ಕ್ಯಾರೆಕ್ಟರ್ನ ಸಿನಿಮಾದಲ್ಲಿ ಮಾಡೋಣ ಅಂತಾನೆ ನಾನು ಅನ್ಕೊಂಡಿದ್ದೀನಿ. ಕರೆಕ್ಟ್ ಕ್ಷೇತ್ರದಲ್ಲೆಲ್ಲ ನೀವು ತುಂಬಾ ಫೇಮಸ್. ಅದ್ರ ಬಗ್ಗೆ ಅಂದ್ರೆ 2 ಮಾತಿಲ್ಲ. ನಮ್ಮ ಚಾನೆಲ್ಗೆ ನಿಮ್ ಕಡೆಯಿಂದ ಒಂದು 2 ಸಾವಿರ ಒಟ್ಟಿನಲ್ಲಿ ಎಲ್ಲಾ ಯೂಟ್ಯೂಬ್ ಚಾನಲ್ ನಮ್ಗೆ ಕೇಳ್ತಾ ಇದ್ರಿ, ನೀವು ಬಿಟ್ಟಿಲ್ಲ ಕೇಳ್ಬಿಟ್ರಿ. ನಮ್ಮ ಅಡ್ಡಬೇಕಾ ನಿನ್ನ ನಗುವಂತೆ ನಿನ್ನ ನುಡಿಯೂ ಆನಂತೆ ಬದುಕಿನ ಅನುಕ್ಷಣ. ಅಡ್ಡೇಗ ಒಂದು ಅರುಣ ನಮ್ದೇ ಅಲ್ವಾ ಇದು ಸ್ಟುಡಿಯೋ. ಥ್ಯಾಂಕ್ ಯು. ಆಮೇಲೆ ಈ ಮೂವಿ ಪ್ಲಾನಿಂಗ್ ಎಲ್ಲ ಯಾವ ತರ ಇದೆ? ಸಾಂಗ್ ಲೊಕೇಶನ್ ಎಲ್ಲ? ಸಾಂಗ್ ಲೊಕೇಶನ್ ಅಂತಂದ್ರೆ ಒಂದು ಹಳ್ಳಿನಲ್ಲಿ 3 ಸಾಂಗ್ ನಡೆಯುತ್ತೆ, ಮತ್ತೆ ಸಿಟಿನಲ್ಲಿ 1 ಸಾಂಗು. ಒಂದೇ ಬಿಲ್ಡಿಂಗ್ ಅಲ್ಲಿ ತೆಗೆಯುವಂತ ಒಂದು ಸಿನಿಮಾ ಇದು. ಅದರಲ್ಲಿ ಮಧ್ಯ ಸ್ವಲ್ಪ ಲವ್ ಸ್ಟೋರಿಗಳಿದೆ, ಫೈಟ್ ಇದೆ. ಒಂದು ಅದ್ಭುತವಾದಂತಹ ಸಂದೇಶ ಕೊಡುವಂತ ಒಂದು ಸಿನಿಮಾ ಅಂತ ತಪ್ಪಾಗಲ್ಲ. ಎಲ್ಲ ಹೊಸ ಪ್ರತಿಭೆಗಳನ್ನ ಅಪ್ಕೊಂಡು ಮಾಡ್ಬೇಕು ಅಂತ ಇಂಟೆನ್ಷನ್ ಇಟ್ಕೊಂಡಿದ್ರೆ ಏನಕ್ಕಾಗ್ತಾರ? ಅಂದ್ರೆ ಜನಕ್ಕೆ ನಾವು ಹೊಸ ಸಂದೇಶ ಕೊಡ್ಬೇಕಾದ್ರೆ ಒಂದು ಕಥೆ ಇದರಲ್ಲಿ ಅದ್ಭುತವಾಗಿ ಇರ್ಬೇಕಾದ್ರೆ ಹೊಸ ಸೆಲೆಬ್ರಿಟಿಗಳನ್ನೇ ಅಂದ್ರೆ ನಿಮ್ಮಂತ ಅವ್ರನ್ನ ಆಯ್ಕೆ ಮಾಡಿ ಪ್ರಚಾರ ಮಾಡಿ ಒಂದು ನಿಮ್ಮಂತವ್ರಿಗೆ ಹೊಸ ಒಂದು ಪ್ರತಿಭೆಗಳಿಗೆ ಅವಕಾಶ ಕೊಡೋಣ ಅಂತ ನಾವು ಹರಿಸ್ಕೊಂಡಿದ್ದು ಸೇರಿ ಚಿಂತೆ ಮಾಡಿದ್ದೀವಿ. ಹೇಳಿದ್ರಲ್ಲ, ಎಲ್ಲ ಹೊಸ ಪ್ರತಿಭೆಗಳಿಗೆ ಅವಕಾಶ ಇದೆ. ಆದಷ್ಟು ಬೇಗ ನಿಮಗೂ ಇಂಟ್ರೆಸ್ಟ್ ಇದ್ರೆ ನೇಚರ್ ಕ್ರಿಯೇಷನ್ ಸ್ಟುಡಿಯೋಗೆ ನೀವು ಆಡಿಷನ್ಗೆ ಅಟೆಂಡ್ ಮಾಡ್ಬೋದು. ಮೂವಿ ಬಗ್ಗೆ ಇನ್ನೂ ಏನಾದರೂ ಹೇಳೋದಿದ್ರು? ಮೂವಿ ಬಗ್ಗೆ ಎಲ್ಲ ಹೇಳಿದ್ರೆ ಅದರಲ್ಲಿ ಮಜಾ ಇರಲ್ಲ. ಮೂವಿನ ಜನ ನೋಡಿ ಜನ ನಮ್ಗೆ ಹೇಳಬೇಕು. ನಮ್ಮ ಕರ್ನಾಟಕ ಜನ ಎಲ್ಲರೂ ಹೃದಯವಂತರು. ಆ ಹೃದಯವಂತಿಕೆಯ ಜನರು ನಮ್ಮ ಒಂದು ಹೊಸ ಸಿನಿಮಾಗೆ ನಾನು ಡೈರೆಕ್ಟರ್ ಆಗಿರೋದು ಇದೇ ಮೊದಲನೇದು. ಹರೀಶ್ ಗೌಡ್ರು ಕತೆ ಬರ್ದಿರೋದು ಇದೇ ಮೊದಲನೇದು. ಜನ ಖುಷಿ ಪಡ್ಬೇಕು ಇದಕ್ಕೆ. ಆದಷ್ಟು ಬೇಗ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿರ್ತಾರೆ. ನಾವಂತೂ ವೇಟ್ ಮಾಡ್ತಾ ಇದ್ದೀವಿ, ಜನಗಳು ವೇಟ್ ಮಾಡ್ತಾ ಇದ್ದಾರೆ. ಖಂಡಿತ ಶೂಟಿಂಗ್ ಆದಷ್ಟು ಅತಿ ಶೀಘ್ರದಲ್ಲೇ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಭೇಟಿ ಇದೇ ತರ ಆಗ್ತಾ ಇದ್ವಿ. ಇನ್ನಷ್ಟು ಮೂವಿ ಬಗ್ಗೆ ಮಾಹಿತಿ ನಮ್ಮ ಜನಕ್ಕೆ ಕೊಡ್ತಾ ಇರಲ್ಲ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಕರುನಾಡ ಕನ್ನಡ ಜನತೆಗೆ ಹೃದಯವಂತ ಪ್ರೀತಿಯ ಸ್ನೇಹಿತರಿಗೆ ದಯವಿಟ್ಟು ಈ ಸಿನಿಮಾ ನೋಡಿ ಈ ಸಿನಿಮಾಗೆ ಪ್ರೋತ್ಸಾಹ ಬೆಂಬಲ ಕೊಟ್ಟು ನೀವು ನಮಗೆ ಸಹಕರಿಸಬೇಕೆಂದು ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದ. ನಮಸ್ಕಾರ.